ಹಲೋ, ನಮಸ್ಕಾರ. ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಇವತ್ತಿನ ಸಂದರ್ಶನದ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ, ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅಷ್ಟೇ ಅಲ್ಲ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಕೂಡ ಜನ ಬಹಳ ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂದ್ರೆ ಹಬ್ಬ ಅಂತ ನಾವು ಎಲ್ಲ ಪರಿಗಣನೆ ಮಾಡ್ತೀವಿ. ಆದ್ರೆ ವಾಸ್ತವದಲ್ಲಿ ಹಾಗಿದೆಯಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಹೌದು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗೇ ಇದ್ದೀನಿ. ನಮ್ಮ ಈ ಲೋಕಸಭಾ ಚುನಾವಣೆಯ ಒಂದು ಅಭಿಯಾನದಲ್ಲಿ ಎಲ್ಲ ಬಹಳ ಬ್ಯುಸಿ ಆಗಿದ್ದೀವಿ. ಆದ್ರೆ ಒಂದು ಸಂತೋಷದ ವಿಷಯ, ಎಲ್ಲರಿಗೂ ಬಂದು ಭೇಟಿ ಆಗೋದು, ಚಿಕ್ಕ ಚಿಕ್ಕ ಗ್ರಾಮದಿಂದ ಹಿಡಿದು ನಮ್ಮ ಈ 2 ಜಿಲ್ಲೆಯಲ್ಲೂ ಇರುವ ಎಲ್ಲ ಪಟ್ಟಣಗಳು ಮತ್ತೆ ಅಫ್ಕೋರ್ಸ್ ಮೈಸೂರು ಹಾಗೂ ಮಡಿಕೇರಿ ನಗರದಲ್ಲಿ ಎಲ್ಲ ಜನವನ್ನು ಭೇಟಿ ಆಗೋದು ಅದೇ ಒಂದು ಸಂತೋಷ. ಓಕೆ, ಅಂದ್ರೆ ಹೇಗೆ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ? ಜನರ ಸ್ಪಂದನೆ ಹೇಗಿದೆ? ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉತ್ಸಾಹದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಓಕೆ, ಈ ಚುನಾವಣೆಯ ಒಂದು ಹಬ್ಬ ಅಂತಾನೆ ಹೇಳಿದಿರ, ಅದು ಕರೆಕ್ಟ್. ನಿಜವಾಗ್ಲೂ ಒಂದು ದೊಡ್ಡ ಉತ್ಸವ, ದೊಡ್ಡ ವಿಜೃಂಭಣೆಯಿಂದ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ, ಆಚರಿಸ್ತಾ ಇದ್ದಾರೆ ಮತ್ತು ಸಂತೋಷ ಪಡಬೇಕಾಗಿದೆ. ಯಾಕಂದ್ರೆ ಅಷ್ಟೊಂದು ಒಂದು ಆನಂದದಿಂದ ಇವತ್ತಿನ ವ್ಯವಸ್ಥೆಗೆ ಎಲ್ಲರೂ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ ಪರ್ಸನಲಿ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ? ಇದು ಹಬ್ಬ ಅಂತನಾ ಚುನಾವಣೆ ಅಂದ್ರೆ, ಅಥವಾ ಒಂದು ಪ್ರತಿಷ್ಠೆಯ ಕಣವ, ಅಥವಾ ಒಂದು ಪರೀಕ್ಷೆನ? ಹೇಗೆ ಫೀಲ್ ಮಾಡ್ತೀರಿ ತಾವು? ಅದ್ರ ನೀವು ಹೇಳಿದ ಎಲ್ಲಾನು ಸತ್ಯನೇ, ಪರೀಕ್ಷೆನೂ ಕೂಡ ನಮ್ಗೆ. ಆದ್ರೆ ಜನರಿಗೆ ಇದು ಒಂದು ಉತ್ಸವನೇ. ಯಾಕಂದ್ರೆ ನಾವೆಲ್ಲ ತಮ್ಮ ನಿರೂಪಣೆ ಇರುತ್ತೆ, ನಮ್ದೇ ಆದ ಒಂದು ಸ್ಟ್ರಾಟಜಿ ಇರುತ್ತೆ, ಅದೆಲ್ಲಾನು ನಾವು ಬಳಸ್ತಾ ಇರ್ತೀವಿ ಇಲ್ಲಿ ನಮ್ಮ ಇಡೀ ಅಭಿಯಾನದಲ್ಲಿ. ಸೊ ಅದು ಎಲ್ಲ ಅವರು ವೀಕ್ಷಿಸಿ ಅದನ್ನ ಯಾವ ರೀತಿ ಅದನ್ನ ಅವರ ಅಭಿಪ್ರಾಯಗಳನ್ನು ಕೂಡ ಇರುತ್ತೆ ಜನರಲ್ಲಿ. ಸೊ ಅದೆಲ್ಲಾನು ನೋಡ್ತಾ ಒಂದ್ ರೀತಿಯ ಒಂದು 2-3 ವಾರದ ಹಬ್ಬನೇ ಅಂತ ಅನ್ಸ್ಬೋದು ಅವರ ದೃಷ್ಟಿಕೋನದಲ್ಲಿ. ನಮ್ಗೆ ಇದು ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ, ಅದು ಏನು ಎರಡು ಮಾತಿಲ್ಲ. ನಿಜ, ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ. ಭಾರತೀಯ ಜನತಾ ಪಕ್ಷದ ಆಯ್ಕೆ ಯದುವೀರ್ ಒಡೆಯರ್ ಅವರ, ಅಥವಾ ಯದುವೀರ್ ಒಡೆಯರ್ ಅವರ ಆಯ್ಕೆ ಬಿಜೆಪಿಯ? ಎರಡೂ ನಿಜ. ಅಗೇನ್ ಇಲ್ಲ, ಅದಂತದ್ ಗ್ರೌಂಡ್ ಏನಿಲ್ಲ. ಬಟ್ ನಮ್ಗೆ ಇದು ನಾನು ಈ ಅಭ್ಯರ್ಥಿಯ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ನಾನೊಬ್ಬ ಆಗಿದ್ದು ಅಷ್ಟೇ. ಅದೊಂದು ಪ್ರೋಸೆಸ್ ಫಾಲೋ ಆಗ್ಬೇಕಾಗಿದೆ. ಸಾಮಾನ್ಯ ಅಭ್ಯರ್ಥಿಯ ಪ್ರೋಸೆಸ್ ಅನ್ನು ನಾನು ಅನುಸರಿಸ್ತಾ ಬಂದಿರೋದು. ಅಫ್ಕೋರ್ಸ್ ಸುಮಾರು 1 ವರ್ಷದಿಂದ ನಂದೇ ಒಂದು ಆಸಕ್ತಿ ಹೆಚ್ಚಾಗ್ತಾ ಬಂದಿದೆ. ಕಳೆದ 9 ವರ್ಷದಿಂದನೂ ಕೂಡ ಅನೇಕ ಸಮಾಜಮುಖಿ ಕೆಲಸದಲ್ಲಿ ನಾನು ಭಾಗವಹಿಸ್ತಾ ಇದೆ. ಸಮಾಜ ಸೇವೆ ಆಗಿರ್ಬೋದು, ಸೈಬರ್ ಭದ್ರತೆ ಪ್ರೋಗ್ರಾಮ್ ಇರ್ಬೋದಾಗಿದೆ. ಕರ್ನಾಟಕದಲ್ಲೇ ಎಷ್ಟೋ ಕಾರ್ಯಕ್ರಮಗಳನ್ನು ಎಲ್ಲರಿಗೂ ಕರಿತಾ ಇದ್ರು ಯಾವಾಗ್ಲೂ. ಸೊ ಒಂದ್ ರೀತಿಯಲ್ಲಿ ಜನರ ಸಂಕಷ್ಟಗಳಿರ್ಬೋದು, ಜನರ ಒಂದು ಆಸೆಗಳಿರ್ಬೋದು, ಅವರ ಆಕಾಂಕ್ಷೆಗಳಿರ್ಬೋದು, ಅದರ ಜೊತೆಗೆ ಒಂದು ಹೊಂದಾಣಿಕೆ ಬಂದಿದೆ ನಂಗೆ. ಸೊ ಆ ಒಂದು ಅರ್ಥದಲ್ಲಿ ಅವರಲ್ಲೂ ಕೂಡ ಒಂದು ನಿರೀಕ್ಷೆ ಇದೆ. ಈ ಏನು ವೇದಿಕೆ ಇರುತ್ತೆ, ಅರಮನೆ ಮೂಲಕ ಒಂದು ವೇದಿಕೆ ಇದ್ದೇ ಇದೆ. ಕರೆಕ್ಟ್. ಅದರ ಮೂಲಕ ಇನ್ನು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಂತದ್ದು ಜನರಲ್ಲೇ ಒಂದು ನಿರೀಕ್ಷೆ ಇರೋದ್ರಿಂದ, ಮತ್ತು ನಂದೇ ಒಂದು ಆಸಕ್ತಿ ಹೆಚ್ಚಾಗಿರೋದ್ರಿಂದ ಪಬ್ಲಿಕ್ ಸರ್ವಿಸ್ಗೋಸ್ಕರ ಪ್ರತಿನಿಧಿಯಾಗಿ ದೊಡ್ಡ ಮಟ್ಟದಲ್ಲಿ ನೀತಿ ನಿಯಮ ಮೂಲಕ ಒಂದು ಬದಲಾವಣೆ ತರಬೇಕಾಗಿರೋದು ನನ್ನ ಆಸೆ. ಮತ್ತು ಈ 2 ಜಿಲ್ಲೆಗೂ ಕೂಡ ಒಂದು ಸಾವಯವ ಅಂತ ಅಥವಾ ಆರ್ಗ್ಯಾನಿಕ್ ಆದ ಒಂದು ಡೆವಲಪ್ಮೆಂಟ್ ಅನ್ನು ಮಾಡಬೇಕಾಗಿರೋದು ಬಹಳ ಮುಖ್ಯ. ಓಕೆ. ಈಗ ಕಳೆದ 6-7 ತಿಂಗಳ ಹಿಂದೆ ಈ ಆಸಕ್ತಿ ಇತ್ತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದ್ರೆ ತಾವು ನಿಮ್ಮನ್ನ ಮಾಧ್ಯಮದವರೆಲ್ಲ ನಾವು ಕೇಳ್ತಾ ಇರ್ತೀವಿ, ಪೊಲಿಟಿಕ್ಸ್ಗೆ ಎಂಟ್ರಿ ಆಗ್ತೀರಾ ಅಂತ ಹೇಳಿದಾಗ ಇಲ್ಲ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತಿರ್ತೀರಿ. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ ಆ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸಬೇಕು ಅಂತ ಹೇಳಿದಾಗ, ಅಥವಾ ಆಸಕ್ತಿ ಬರಬೇಕು ಅಂತ ಹೇಳಿದ್ರೆ ಮುಂಚೆಯಿಂದನೂ ಒಂದು ಪ್ಯಾಷನ್ ಇರುತ್ತೆ, ಆಮೇಲೆ ಒಂದಷ್ಟು ಕಸರತ್ತಿರುತ್ತೆ, ಒಂದಿಷ್ಟು ತಪಸ್ಸು ರೀತಿಯಾಗಿ ಮಾಡ್ತಾ ಇರ್ತಾರೆ. ಹೇಗೆ ಸಡನ್ ಆಗಿ ರಾಜಕೀಯಕ್ಕೆ ಬರಬೇಕು ಅಂತ ಅನ್ನಿಸ್ತು ತಮಗೆ? ರಾಜಕೀಯ ವೃತ್ತ ಜೀವನ ನನಗೆ ಅಫ್ಕೋರ್ಸ್ ಅರಮನೆಯ ಮೂಲಕನೇ ಅದು ಕರೆಕ್ಟ್ ಓಪನ್ ಆಯ್ತು. ಆದ್ರೆ ಅದು ಇರ್ಲಿಲ್ಲ ಮುಂಚೆ. ಸೊ ಅದಕ್ಕೆ ಸಿದ್ಧ ಆಗ್ಬೇಕಾಗಿರೋದು ಕೆಲವು ಸಮಯ ಬೇಕಾಗಿತ್ತು. ಕಳೆದ 1 ವರ್ಷದಿಂದ ಈ ಆಸಕ್ತಿ ಹೆಚ್ಚಾಗಿದೆ ಅಂತ ಆಗ್ಲೇ ಹೇಳಿದೀನಿ. ನಮ್ಗೆ ಒಂದ್ ರೀತಿ ವೈಯಕ್ತಿಕ ರೂಪದಲ್ಲಿ ಏನೇನು ನಾವು ಮಾಡಬಹುದು ಅದು ಮಾಡಿದೀವಿ. ಅಂದ್ರೆ ಅದ್ರಲ್ಲೂ ಬಹಳಷ್ಟು ಕೆಲಸ ಮಾಡಬಹುದು, ಮಾಡಕ್ಕಾಗಲ್ಲ ಅಂತಲ್ಲ. ಆದ್ರೆ ನಿಜವಾದ ಒಂದು ಬದಲಾವಣೆ ಬರ್ಬೇಕಂದ್ರೆ ಈಗಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಕೆಲಸ ಮಾಡ್ಬೇಕಾಗಿದೆ.
ಈಗಿನ ವ್ಯವಸ್ಥೆ ಇರೋದೇ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ರಾಜಕೀಯದ ಮೂಲಕ ನಮ್ಗೆ ಅಧಿಕಾರ ಸಿಗುತ್ತೆ. ಅಧಿಕಾರದ ಮೂಲಕ ನಾವು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬಹುದು. ನೀತಿ ನಿಯಮ ಮೂಲಕ ಒಂದು ಬದಲಾವಣೆ ತರಬಹುದು. ಸೊ ಅದಕ್ಕಾಗಿ ಇದು ಒಂದು ಪ್ರಾಸೆಸ್ ಅಷ್ಟೇ. ಆಸಕ್ತಿ ಇರ್ಲಿಲ್ಲ ಅಂತ ಹೇಳಿದ್ರೆ ಅದು ಕೆಲವು ಸೂಕ್ಷ್ಮತೆಗಳಿರತ್ತೆ. ಸುಮ್ನೆ ಹೇಳುವಂತದ್ದು ಅದು ಯಾವುದೇ ರೀತಿ ಅಧಿಕೃತವಾಗಿ ಏನು ಸೂಚನೆ ಇಲ್ಲದೆ ಇರುವಾಗ ಸುಮ್ನೆ ಹೇಳುವಂತದ್ದು ನನ್ಗೆ ಇಷ್ಟ ಇಲ್ಲ. ಸೊ ನನ್ಗೆಲ್ಲ ಪ್ರೋಸೆಸ್ ಅನ್ನು ಫಾಲೋ ಮಾಡಿ ನಂತರ ಎಲ್ಲಿ ಅಧಿಕೃತವಾಗಿ ಎಲ್ಲ ಮಾಹಿತಿ ಬಂದ ತಕ್ಷಣ ನಾನು ಎಲ್ಲಾನು ಕೂಡ ಓಪನ್ಲಿ ಸ್ಪೋಕನ್. ಓಕೆ, ಅಂದ್ರೆ ನಿಮ್ಗೆ ಈಗ ಟಿಕೆಟ್ ಅನೌನ್ಸ್ ಆಯ್ತು, ಎಷ್ಟೋ ಜನರಿಗೆ ಟಿಕೆಟ್ ಸಿಕ್ಕರೆ ಅದೇ ಒಂದು ಹಬ್ಬ ಆಗಿರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಟಿಕೆಟ್ ಘೋಷಣೆ ಆದಾಗ? ನಿಮಗೆ ಸಿಗುತ್ತೆ ಅನ್ನೋ ಒಂದು ಕನ್ಫರ್ಮೇಶನ್ ಬಗ್ಗೆ ಮುಂಚೆ ಏನಾದ್ರು ಮಾಹಿತಿ ಇತ್ತಾ? ಅನೌನ್ಸ್ ಮಾಡ್ಲಿಕ್ಕೆ ಮುಂಚಿತವಾಗಿ ಏನಾದ್ರು ವಿಶ್ವಾಸ ಇತ್ತಾ? ಈಗ ವಿಶ್ವಾಸ ಅಂದ್ರೆ ನನ್ ಆಕಾಂಕ್ಷಿಗಳಲ್ಲಿ ನಾನೊಬ್ಬ ಅಂತ ಗೊತ್ತಿತ್ತು ಅಷ್ಟೇ. ಆದ್ರೆ ಎಲ್ಲ ಯಾವುದೇ ರೀತಿ ಏನು 100% ಇಲ್ಲ. ಅವರು ಸಮೀಕ್ಷೆ ನೋಡ್ಕೋತಾರೆ, ಕೆಲವು ಗ್ರೌಂಡ್ ಲೆವೆಲ್ ಅಲ್ಲಿ ಏನೇನ್ ನಡೀತಾ ಇದೆ ಮತ್ತು ಇಲ್ಲಿಯ ಸ್ಥಳೀಯ ನಾಯಕರು, ಮುಖಂಡರು, ಅಂದ್ರೆ ಪಕ್ಷದ ಸ್ಥಳೀಯ ನಾಯಕರು ಮತ್ತೆ ಮುಖಂಡರು, ಅವರ ಪರ ಏನೇನ್ ಅಭಿಪ್ರಾಯಗಳು ಇರುತ್ತೆ, ಅವರ ಆಲೋಚನೆಗಳು ಎಲ್ಲಾನು ಕೂಡ ಅವ್ರು ಸೇರಿಸಿ ಒಂದು ಆಕಾಂಕ್ಷಿಗಳಲ್ಲಿ ಒಬ್ರು ಒಂದು ಆಯ್ಕೆ ಮಾಡ್ತಾರೆ. ಸೊ ಅದೇ ರೀತಿ ಅದು ನಡೆದಿರುವಂತದ್ದು ಪ್ರೋಸೆಸ್. ಸೊ ಅಷ್ಟು ಗೊತ್ತಿತ್ತು, ನಾನೊಬ್ಬ ಆಕಾಂಕ್ಷಿ ಅಂತ ಗೊತ್ತಿತ್ತು ಅಷ್ಟೇ. ಅಂದ್ರೆ ಈಗ ರಾಜ ಪರಂಪರೆ ಒಂದು ಹಿನ್ನೆಲೆ ಇರುವಂತವ್ರು ಈಗ ಜನರನ್ನ ಮಾತನಾಡಿಸುವಾಗ ಜನರಿಗೂ ಒಂದ್ ರೀತಿಯಾದಂತ ರಾಜ ಮರ್ಯಾದೆ ನಿಮಗೆ ಸಿಗ್ತಾ ಇರುತ್ತೆ. ರಾಜಕಾರಣಿಗೂ ಮರ್ಯಾದೆ ಕೊಡ್ತಾರೆ, ರಾಜರಿಗೂ ಕೂಡ ಮರ್ಯಾದೆ ಕೊಡ್ತಾರೆ. ತಾವು ಅದನ್ನ ಹೇಗ್ ನೋಡ್ತೀರಿ, ಅಥವಾ ಜನರ ಜೊತೆ ಸ್ಪಂದಿಸುವಾಗ ಅಥವಾ ಜನರ ಒಂದು ಗೌರವಕ್ಕೆ ಏನ್ ಹೇಳ್ತೀರಿ ತಾವು? ಅದನ್ನ ನಮಸ್ಕಾರ ಹೇಳ್ಬಿಟ್ಟು ಧನ್ಯವಾದ ಹೇಳೋದಷ್ಟೇ. ಅದು ಕೊಡೋದು ನಮ್ಗಲ್ಲ, ನಮ್ಮ ಪೂರ್ವಜರು ಮಾಡಿರೋ ಕೆಲ್ಸಕ್ಕಾಗಿ ಆ ಒಂದು ಗೌರವ ಇದೆ. ಅದು ಅರಮನೆಗಿರುವಂತದ್ದು. ನಮ್ಮ ಮೂಲಕ ಸೇತುವೆಯಾಗಿ ಅದಕ್ಕೆ ಆ ಅರಮನೆ ಗೌರವವನ್ನು ಕೊಡುವಂತದ್ದು ಕೆಲಸ ಮಾಡ್ತಾರೆ ಅಷ್ಟೇ. ಅದಕ್ಕೆ ನಮಸ್ಕಾರ ಹೇಳಿ ನಮ್ಮ ಧನ್ಯವಾದಗಳನ್ನು ಹೇಳ್ಬೇಕು ಅವ್ರಿಗೆ, ಅದನ್ನ ಸ್ವೀಕರಿಸ್ಬೇಕು. ಬಟ್ ಆ ವೇದಿಕೆ ಅದ್ರ ಮೂಲಕ ಒಂದು ವೇದಿಕೆ ಬಂದಿದೆಯಲ್ಲ, ಅದನ್ನ ಒಳ್ಳೇದಾಗಿ ನಾವು ಉಪಯೋಗಿಸ್ಕೋಬೇಕಾಗಿರೋದು ಮುಖ್ಯ. ಸೊ ಅಗೇನ್ ಈ ವ್ಯವಸ್ಥೆಯಲ್ಲಿ ಇದರ ಮೂಲಕ ಅಧಿಕಾರ ಬಂದ್ರೆ ಆ ವೇದಿಕೆ ಮೂಲಕನೇ ಬಂದಿರೋದಿದು. ಅದು ಜನರಿಗೆ ಒಳ್ಳೇದಾಗ್ಲಿ ಅಂತ ಆ ವೇದಿಕೆಯನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಮುಂಚೆಯಿಂದ ಒಂದಿಷ್ಟು ಸಂಕಲ್ಪಗಳಿದ್ವು ಹಾಗಿದ್ರೆ, ಅಂದ್ರೆ ರೆಸಲ್ಯೂಷನ್ಸ್ ಇತ್ತು ಇಂತಿಂತ ಕೆಲಸಗಳು ಮಾಡ್ಬೇಕು ಅಂತ ತಮ್ಗೆ? ಹೌದು, ಯಾವಾಗ್ಲೂ ಗೊತ್ತಿತ್ತು ದೊಡ್ಡ ಮಟ್ಟದಲ್ಲಿ ನಾವು ಏನೇ ಆದ್ರೂ ಒಂದು ಜಾರಿ ಮಾಡ್ಬೇಕಂದ್ರೆ ಅಥವಾ ಅಭಿವೃದ್ಧಿ ಕೆಲಸ ಮಾಡ್ಬೇಕಾಗಿದ್ರೆ ಅದು ಬರೀ ಅಧಿಕಾರದ ಮೂಲಕ ಮಾಡ್ಬೋದಾಗಿದೆ. ಇದು ಅದಿಲ್ದೇನೆ ಮಾಡಕ್ಕಾಗಲ್ಲ. ಬಿಕಾಸ್ ಈಗಿನ ವ್ಯವಸ್ಥೆಯಲ್ಲಿ ಜನರೇ ಎಲ್ಲ ಪ್ರಜೆಗಳೇ ರಾಜರು. ಅವರ ಆಯ್ಕೆ ನಂತರನೇ ಅವ್ರಿಗೆ ಒಂದು ಕೆಲಸವನ್ನು ಮಾಡ್ಬೋದಾಗಿದೆ. ಅದಕ್ಕೆ ತಕ್ಕಂತ ನಾವು ಕೆಲಸ ಮಾಡಕ್ಕೆ ಸಿದ್ಧ ಆಗಿದ್ವಿ. ಬರೀ ನಾನಲ್ಲ, ನಮ್ಮ ತಂದೆಯವರು ಮಾಡಿದ್ದಾರೆ, ಹಿಂದೆ ಪೂರ್ವಜರು ಅದೇ ರೀತಿ ಮಾಡಿದ್ದಾರೆ. ಈ ರಾಜ ಪಾರಂಪರೆ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಗೆ ಬಹುಶಃ ವ್ಯತ್ಯಾಸ ಅಂತ ಇರೋದು ಒಂದೇ, ಅವ್ರ ಕೈಯಲ್ಲಿ ಆಳ್ವಿಕೆ ಇತ್ತು. ಅಂದ್ರೆ ಅವ್ರ ಕೈಯಲ್ಲಿ ಆಳ್ವಿಕೆ ಇರೋದ್ರಿಂದ ಅವ್ರ ಜನರ ಹಿತರಕ್ಷಣೆಗೋಸ್ಕರ ಅವ್ರು ಕೆಲಸ ಮಾಡಿದ್ರು. ಇವಾಗ ಜನರೇ ಆಗಿರೋ ಆಳ್ವಿಕೆ ಆಗಿರೋದ್ರಿಂದ, ತಮ್ಮದೇ ಆದ ಆಳ್ವಿಕೆ ಆಗಿರೋದ್ರಿಂದ ಅವ್ರು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ್ರೆ ನಾವು ಅದೇ ರೀತಿ ಕೆಲಸ ಮಾಡ್ಬೇಕಾಗುತ್ತೆ. ಕರೆಕ್ಟ್. ಇನ್ನೊಂದು ನಾವು ನೋಡ್ಬೇಕಾಗತ್ತೆ, ಈಗ ರಾಜಕಾರಣ ಅಂತ ಹೇಳಿದ್ರೆ ನಾವು ಅದ್ರಲ್ಲಿ ಗುರುತಿಸ್ಕೋಬೇಕು ಅಥವಾ ಸೇವೆ ಮಾಡಬೇಕು, ದುಡ್ಡು ಮಾಡಬೇಕು, ಒಂದಿಷ್ಟು ನಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸ್ಬೇಕು, ಹೀಗೆ ಹಲವು ಆಕಾಂಕ್ಷೆಗಳನ್ನ ಇಟ್ಕೊಂಡು ಆಕಾಂಕ್ಷಿಗಳು ಬರೋದನ್ನ ನೀವೆಲ್ಲ ನೋಡ್ತಾ ಇರ್ತೇವೆ. ಆದ್ರೆ ನಿಮ್ಗೆ ಹೆಸರಿದೆ, ಕೀರ್ತಿ ಇದೆ, ಸೇವಾ ಕ್ಷೇತ್ರದಲ್ಲೂ ಇದ್ದೀರಿ. ಆದ್ರೂ ಈ ಕ್ಷೇತ್ರವನ್ನ ನಾನು ಮುನ್ನಡೆಸ್ಬೇಕು ಅಥವಾ ಇಲ್ಲಿ ಸಂಸದರಾಗಿ ಆಯ್ಕೆ ಆಗ್ಬೇಕು ಅಂತ ಒಂದು ಬರೋದಕ್ಕೆ ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಸಮಾಜ ಸೇವೆಗೋಸ್ಕರ ಅಷ್ಟೇನೆ. ಸಮಾಜದ ಸೇವೆ, ನಮ್ಮ ಮೈಸೂರು ಕೊಡಗು ಜಿಲ್ಲೆಯ ಅಭಿವೃದ್ಧಿಗಾಗಿ, ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನ ಮಂತ್ರಿಯವರ ಕೈ ಬಲಪಡಿಸುವುದಕ್ಕಾಗಿ ನಾವು ನಿಂತಿದ್ದೀವಿ. ಅವರ ಅಪೇಕ್ಷೆ ಹಾಗೂ ಆಶೀರ್ವಾದದಿಂದ ಈ ಸ್ಪರ್ಧೆಗೆ ಬಂದಿದ್ದೀವಿ ಮತ್ತು ಅದೇ ರೀತಿ ಮುಂದುವರಿಯೋಣ. ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಮ್ಮ ಕೊಡಗು ಮತ್ತು ಮೈಸೂರು ಕೂಡ ಪಾತ್ರ ಬಹಳ ದೊಡ್ಡದಿದೆ. ಸೊ ಅದಕ್ಕಾಗಿ ನಾವು ಎಲ್ಲ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ಬೇಕಾಗಿರೋದು ಬಹಳ ಮುಖ್ಯ. ನಾವು ಬರೀ ನಮ್ಗಲ್ಲ, ಮುಂಬರೋ ಪೀಳಿಗೆಗೂ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾಗಿರೋದು ಈಗಿನ ಕಾಲದ ಒಂದು ಉದ್ದೇಶ. ಸೊ ಅದಕ್ಕಾಗಿ ನಾವು ಕೆಲಸ ಮಾಡಕ್ ಸಿದ್ಧ ಆಗಿದೀವಿ ಅಷ್ಟೇ. ಕೆಲಸ ಮಾಡ್ಬೇಕಾಗಿರೋದು ನಮ್ಮ ಹಕ್ಕು, ಅದನ್ನ ನಾವು ಮಾಡ್ತೀವಿ ಅಷ್ಟೇ. ಓಕೆ, ಬಹಳ ವಿಶ್ವಾಸದಲ್ಲಿ ಇದೀರಿ ತಾವು, ಒಂದಿಷ್ಟು ಒಳ್ಳೇದಾಗುತ್ತೆ ಅಂತ ಹೇಳಿ. ಪ್ರತಿಯೊಬ್ಬ ಆಕಾಂಕ್ಷಿಗೂ ಕೂಡ ಸೀಟ್ ಸಿಗ್ಬೇಕು, ನಾವು ಅನ್ಕೊಂಡಿದ್ದ ಕೆಲಸಗಳಾಗ್ಬೇಕು ಅನ್ನೋ ಒಂದು ಸಹಜವಾದಂತ ವಾತಾವರಣ ಇರುತ್ತೆ. ಇಲ್ಲಿ ಸಿಟ್ಟಿಂಗ್ MP ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಭಾವನೆ ಇರುವಾಗ
ನಿಮ್ಮ ಆಯ್ಕೆಯನ್ನ ಹ್ಯಾಕ್ ಸಮರ್ಥನೆ ಮಾಡ್ಕೋತೀರಿ? ಅಥವಾ ನಾನ್ ಬಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಇಂಥ ಕೆಲಸಗಳಾಗಿಲ್ಲ, ಈ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಏನೇನು? ಹಿಂದಿನ MP ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲಿ ಎರಡು ಮಾತಿಲ್ಲ. ಅವರು ನಾನು ಅನೇಕ ಭಾಷಣಗಳನ್ನು ಹೇಳಿದ್ದೀನಿ, ಅವರ ಮಾಡಿರೋ ಕೆಲಸ ಭವಿಷ್ಯ ಮೈಸೂರಿಗೆ ಅಡಿಪಾಯ ನೆಟ್ಟಿರೋದು ಅವರೇ, ಅವ್ರ ಹೆಸರು ಶಾಶ್ವತವಾಗಿರುತ್ತೆ ಅಂತ ಹೇಳಿದ್ದೀನಿ. ಅದನ್ನು ಕೂಡ ಮುಂದುವರಿತೀವಿ. ಮತ್ತು ಈ 2 ಜಿಲ್ಲೆಗೂ ಕೂಡ ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಬೇಕಾಗಿರೋದು ಬಹಳ ಮುಖ್ಯ. ಮೈಸೂರಲ್ಲಿ ನಮ್ಮ ಪಾರಂಪರೆ, ಕೊಡಗುಲ್ಲಿ ಅದರ ಪ್ರಕೃತಿ, ಎರಡನ್ನು ಸಂರಕ್ಷಣೆ ಮಾಡೋ ಜೊತೆಗೆ ಅಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದೆ. ಇಲ್ಲಿ ನಮ್ಮ ಪಾರಂಪರೆ ಮತ್ತು ಪ್ರಕೃತಿಯನ್ನು ಕಾಳಜಿ ಇಟ್ಕೊಂಡು, ಅಲ್ಲಿ ಪ್ರಕೃತಿ ಮತ್ತು ಅವ್ರದೇ ಆದ ಪಾರಂಪರೆಯನ್ನು ಕಾಳಜಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗಿರೋದು ಬಹಳ ಮುಖ್ಯ. ಅದಕ್ಕಾಗಿರೋದು ಈ ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಬಹಳ ಮುಖ್ಯ. ಸೊ ಅದಕ್ಕಾಗಿ ಆ ರೀತಿ ನಾವು ಮುಂದುವರಿತೀವಿ. ಮತ್ತು ಅವ್ರ ಕೆಲಸ ಏನೇನಿದೆ, ಹಿಂದಿನ 10 ವರ್ಷದಿಂದ ಏನೇನು ಆಗಿದೆ, ಅದೇನು ಮಿಕ್ಕಿದೆ ಅದನ್ನು ಕೂಡ ಪೂರೈಸುವಂತದ್ದು ಕೆಲಸವನ್ನು ಮಾಡ್ತೀವಿ. ಅಂದ್ರೆ ಜನರಿಗೆ ನೀವು ಸುಲಭವಾಗಿ ಸಿಗ್ತೀರಿ ಅಂತ ಆಶ್ವಾಸನೆಯನ್ನು ಜನರಿಗೆ ಕೊಡ್ಬೋದಾ? ಸುಲಭವಾಗಿ ಸಿಕ್ಲೇಬೇಕು, ಅದಂತದ್ದೇನು ಪ್ರಶ್ನೆ ಇಲ್ವೇ ಇಲ್ಲ. ಸಂಸದನಾಗಿ ಅದರಲ್ಲಿ ನಮ್ಗೆ ಆ ಕಚೇರಿ ಆಚೆ ಇರತ್ತೆ, ನಂದೇ ಆದ ಒಂದು ಕಚೇರಿ ಇದೆ, ಮತ್ತೆ ಅರಮನೆ ಬಾಗ್ಲು ಯಾವಾಗ್ಲೂ ಓಪನ್ ಆಗಿದೆ. ಇಂಥ ಒಂದು ಫಾಲ್ಸ್ ದೃಷ್ಟಿಕೋನದಿಂದ ಜನರು ನೋಡ್ತಾ ಇರುವಂತದ್ದು ಯಾವತ್ತೂ ಇರ್ಲಿಲ್ಲ. ಮನೆ ಯಾವಾಗ್ಲೂ ಓಪನ್ ಆಗಿತ್ತು, ಎಲ್ಲ ಜನರು ಬರ್ತಾ ಇದ್ರು, ಭೇಟಿ ಆಗ್ತಾ ಇದ್ರು. ಏನೇನ್ ಅಲ್ಲಿ ವೈಯಕ್ತಿಕವಾಗಿ ಏನೇನ್ ನಾವು ಕೆಲಸ ಮಾಡ್ಬೋದಾಗಿತ್ತು ಅದನ್ನ ಮಾಡ್ಕೊಂಡು ಮುಂದುವರಿತಾ ಇದ್ವಿ. ಈಗ ಪಬ್ಲಿಕ್ ಲೈಫ್ ಅಲ್ಲೂ ಕೂಡ ಅದೇ ರೀತಿ ಯಾವಾಗ್ಲೂ ಇದ್ದೇ ಇರುತ್ತೆ. ಓಕೆ, ಈಗ ಮೈಸೂರು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಖುಷಿ ಆಗುವಂತ ಒಂದು ನಗರ, ಅದು ವಿಶ್ವವಿಖ್ಯಾತಿಯನ್ನು ಗಳಿಸಿರೋದು ಎಲ್ರಿಗೂ ಗೊತ್ತಿದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಹೀಗೆ ಇನ್ನು ಯಾವೆಲ್ಲ ಅಂಶಗಳನ್ನ ನೀವು ಇಲ್ಲಿ ಆಡ್ ಮಾಡಬೇಕು ಅಂತ ತಾವಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಆಯ್ಕೆ ಆದ್ರೆ ಸಂಸದರಾಗಿ? ಈ ಸಂಸ್ಕೃತಿ, ಪಾರಂಪರೆ ಇದೆಲ್ಲ ಉಳಿಬೇಕಂದ್ರೆ ಇಲ್ಲಿ ಒಂದು ಸ್ಥಿರವಾದ ಆರ್ಥಿಕ ಒಂದು ಶಕ್ತಿ ಬೇಕಾಗಿದೆ. ಕನ್ಸಿಸ್ಟೆಂಟ್ ಎಕನಾಮಿಕ್ ಡ್ರೈವಿಂಗ್ ಫೋರ್ಸ್ ಅಂತ ಏನ್ ಹೇಳ್ತೀವಿ. ಅದಕ್ಕಾಗಿ ನಮ್ಮ ಕೈಗಾರಿಕೆ ಮತ್ತು IT ಅನ್ನು ದೊಡ್ಡ ಪ್ರೋತ್ಸಾಹ ಕೊಡಬೇಕಾಗಿದೆ ಮೈಸೂರು ಕ್ಷೇತ್ರದಲ್ಲಿ. ಬೆಂಗಳೂರಲ್ಲಿ ಆಗ್ಲೇ IT ಬಹಳಷ್ಟು ಬೆಳವಣಿಗೆ ಆಗಿದೆ, ಇನ್ನು ಎಕ್ಸೆಸ್ಸು ಆಗಿದೆ. ಸೊ ಮೈಸೂರು ಅದಕ್ಕೆ ಬೆಂಬಲಕ್ಕಾಗಿ ನಿಂತ್ಕೋಬಹುದಾಗಿರೋದು ಬಹಳ ಅವಕಾಶಗಳು ಇದೆ ಮೈಸೂರಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಆಗ್ಲೇ ಸೈಬರ್ ಭದ್ರತೆ ಪ್ರೋಗ್ರಾಮ್ ಅನ್ನು ಶುರು ಮಾಡಿದ್ವಿ ಮೈಸೂರಲ್ಲಿ. ಇದು ಸೈಬರ್ ಭದ್ರತೆಯ ಕೇಂದ್ರ ಆಗ್ಬೇಕು ಅಂತ ಉದ್ದೇಶದಿಂದ ಸೈಬರ್ ವರ್ಸ್ ಪ್ರತಿಷ್ಠಾನದಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ಇನ್ನು ಅದಕ್ಕೆ ಬೇರೆ ಬೇರೆ ಕ್ಷೇತ್ರವನ್ನು ಕೂಡ ನಾವು ಸೇರಿಸಬಹುದು. ನಮ್ಮ ಫುಡ್ ಟೆಕ್ ಇದೆ, ಆಗ್ರಿ ಟೆಕ್ ಇದೆ, ಇದು ಹಾಸ್ಪಿಟಾಲಿಟಿ ಇದೆ. ಅದೆಲ್ಲಾನು ಇದಕ್ಕೆ ಬಹಳ ಸಹಾಯ ಆಗುತ್ತೆ. ಮತ್ತು ಮೈಸೂರಲ್ಲಿ ಅದು ಆರ್ಗ್ಯಾನಿಕ್ ಆಗಿ ಇಲ್ಲೇ ಅದು ಸೇರಿಸುವಂಥದ್ದು ಬಹಳ ಸುಲಭ. ಅದರ ಜೊತೆಗೆ ಕೈಗಾರಿಕೆ ಆಗ್ಲೇ ಇದೆ ಮೈಸೂರಲ್ಲಿ. ನಮ್ಮ 2 ಲೇಔಟ್ ಆಗ್ಲೇ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ. ಅದ್ರ ಜೊತೆಗೆ ನಾವು ಬಹುಶಃ ಒಂದು ಇದೆ ಅಗೇನ್ ಈ ಆರ್ಗ್ಯಾನಿಕ್ ಪ್ರತಿ ಟೈಮ್ ನಾನು ಹೇಳ್ತಾ ಇದ್ದೀನಿ, ಕಾರಣ ಅಂದ್ರೆ ಪ್ರಕೃತಿಯ ಬಹಳಷ್ಟು ಒಂದು ಕಾಳಜಿ ಇದೆ ನನಗೆ, ಮತ್ತು ನಮ್ಮ ಮೈಸೂರು ಪಾರಂಪರೆ ಬಗ್ಗೆ, ಅದರ ಸಂರಕ್ಷಣೆ ಬಗ್ಗೆ ಬಹಳಷ್ಟು ಒಂದು ಆಸಕ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ಇಂಥ ಇಂಡಸ್ಟ್ರಿಗಳು ಯಾವ ಕಮ್ಮಿ ಒಂದು ಮಾಲಿನ್ಯ ಮಾಡುವಂಥದ್ದು, ಮತ್ತೆ ನಮ್ಮ ಪಾರಂಪರೆಗೆ ಅದು ಎನ್ರಿಚ್ ಮಾಡುವಂಥದ್ದು ಕೆಲಸ ಅಂದಂತ ಪ್ರೋತ್ಸಾಹವನ್ನು ಕೊಡ್ತೀವಿ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಈ ಮೈಸೂರು ಮತ್ತು ಕೊಡಗು ಎಷ್ಟು ಫ್ಯಾಮಿಲಿಯರ್ ಅಂತ ಅನ್ಸುತ್ತೆ? ಎಷ್ಟು ಪರಿಚಿತ, ಎಷ್ಟು ಇನ್ವಾಲ್ವ್ ಆಗಿದ್ದೀರಿ? ಈ ಮುಂಚೆ ಎಲ್ಲ ಗೊತ್ತಿತ್ತಾ, ಅಥವಾ ಚುನಾವಣೆ ನಿಮಿತ್ತ ಹೊರಟಾಗ ನಿಮ್ಗೆ ಏನಾದ್ರು ಹೊಸ ಅನುಭವಗಳಾಗಿದೆಯಾ? ಓ, ಇದು ಗೊತ್ತಿರ್ಲಿಲ್ಲ ನಂಗೆ, ಗೊತ್ತಾಯ್ತು ಅಂತ ಎಕ್ಸ್ಪೀರಿಯನ್ಸಸ್ ಏನಾದ್ರು ಶೇರ್ ಮಾಡ್ಕೋಬಹುದಾ ತಾವು? ನನಗೆ ಕೆಲವು ವಿಷಯಗಳು ಗೊತ್ತಿತ್ತು, ಕೆಲವು ಅಫ್ಕೋರ್ಸ್ ಇದರ ಮೂಲಕ ಇನ್ನೂ ಒಂದು ರೀತಿಯಲ್ಲಿ ಹೆಚ್ಚು ಡೆಪ್ತ್ ಅಲ್ಲಿ ನಮ್ಗೆ ಗೊತ್ತಾಗಿದೆ. ಕೆಲವು ವಿಷಯಗಳು ಅದು ಬರೀ ರಾಜಕೀಯದ ಮೂಲಕ ಗೊತ್ತಾಗ್ಬೋದು ಅಂತದ್ದು ವಿಷಯಗಳು. ಅದು ಹೇಳ್ಬೋದಾ? ಕೆಲವು ಹೇಳುವಂತದ್ದು ಸೂಕ್ಷ್ಮತೆ ಇದ್ದೇ ಇರುತ್ತೆ. ಉದಾಹರಣೆಗೆ ಹೇಳ್ತೀನಿ, ನನಗೆ ಗೊತ್ತಿತ್ತು ಈ ಮಾನವ ವನ್ಯಜೀವಿ ಸಂಘರ್ಷದ ಬಗ್ಗೆ ಕೊಡಗುವಲ್ಲಿ ಒಂದು ಸ್ವಲ್ಪ ಇದೆ ಆ ಭಾಗದಲ್ಲಿ. ಅದಕ್ಕಂದ್ರೆ ನಾನು ಕುಟ್ಟ, ಕಾರ್ಮಾಡು, ಈ ಗೋಣಿಕೊಪ್ಪ ಈ ಎಲ್ಲ ಭಾಗದಲ್ಲಿ ಬಹಳಷ್ಟು ಪ್ರವಾಸವನ್ನು ಮಾಡಿದ್ದೀನಿ. ಸೊ ಅದಕ್ಕಾಗಿ ಗೊತ್ತಿತ್ತು. ಬಟ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಏನು ಅದರ ಪರಿಹರಿಸೋಕ್ಕಾಗಿ ಏನು ಮಾಡಿಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಅದನ್ನ ಪರಿಹರಿಸೋದು ಬಹಳ ಮುಖ್ಯ ಇವಾಗ. ಆಕ್ಚುಲಿ ಡೇ ಟು ಡೇ ಲೈಫ್ ಅನ್ನೇ ಅದು ದೊಡ್ಡ ಪರಿಣಾಮ ಆಗಿದೆ ಅಲ್ಲಿ. ಸೊ ಅದಕ್ಕಾಗಿ ಅದನ್ನ ನಾವು ಪರಿಹರಿಸೋದು ಒಂದು ಪ್ರಥಮ ಕರ್ತವ್ಯ ಆಗುತ್ತೆ. ಎರಡನೇದು, ಮೈಸೂರಿನಲ್ಲಿ ನಿಮ್ಗೆ ಅಥವಾ ಇಲ್ಲಿ ನಮ್ಮ ಇವಾಗ ನಾವು ಪಾಸ್ ಆಗ್ತೀವಿ ಹುಣಸೂರು ಪೆರಿಯಾಪಟ್ಟಣದಲ್ಲಿ, ಈ ತಂಬಾಕುದು ಬಹಳಷ್ಟು ಅಂದ್ರೆ ಹೊಗೆ ಸೊಪ್ಪು ಎಲ್ಲ ಅದರದ್ದು ಬಹಳಷ್ಟು ಸಮಸ್ಯೆಗಳಿದಾವೆ. ಸೊ ಅದನ್ನ ಅಲ್ಲಿ ಸ್ಥಳೀಯ
ಮುಖಂಡರು ಇರ್ಬೋದು, ಸ್ಥಳೀಯ ಅಲ್ಲಿ ಹಿರಿಯ ನಾಯಕರು ಇರ್ಬೋದು, ಅವರ ಸಲಹೆಯೊಂದಿಗೆ ಇದು ಪರಿಹರಿಸೋದು ಮತ್ತು ಆ ವಿಷಯನ ಏನೇನ್ ಮಾಹಿತಿ ಇದೆ ಅಂತ ಅದು ತಿಳ್ಕೊಳ್ಳೋಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಈ ತರ ಬೇರೆ ಬೇರೆ ವಿಷಯಗಳು ನಮ್ಗೆ ಇನ್ ಡೆಪ್ತ್ ಆಗಿ ಬರೀ ಇಲ್ಲಿ ನಾವು ಓಡಾಡುವಾಗ ಗೊತ್ತಾಗುತ್ತೆ. ಸೊ ಅದು ಒಳ್ಳೆಯದು. ಈ ರಾಜಕೀಯದ ಮೂಲಕ ಇಂಥ ವಿಷಯಗಳನ್ನು ಗೊತ್ತಾಗ್ತಾ ಇದೆ. ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವೇನ್ ಕಲ್ತಿದೀವಿ ಇದನ್ನ ಪರಿಹರಿಸೋದಕ್ಕಾಗಿ ಅದು ಕೂಡ ಒಂದು ಸಹಾಯ ಆಗುತ್ತೆ ಅಂತ ನನ್ಗೆ ವಿಶ್ವಾಸ ಇದೆ. ಓಕೆ, ವಿದ್ಯಾಭ್ಯಾಸ ಅಂತ ತಕ್ಷಣ ನಮ್ಗೆ ನೆನಪಾಯ್ತು. ಸಾಮಾನ್ಯವಾಗಿ ನಾವು ಓದೋದೊಂದು ಮಾಡೋದೊಂದು ಅನ್ನೋ ಒಂದು ವಾತಾವರಣ ಸಹಜವಾಗಿರುವಾಗ ತಮ್ಮ ಎಜುಕೇಶನ್ ಇಲ್ಲಿ ರಾಜಕಾರಣದಲ್ಲಿ ಎಷ್ಟು ಪ್ರಸ್ತುತ ಅಥವಾ ಎಷ್ಟು ಅದಕ್ಕೆ ಪೂರಕವಾಗಿರುತ್ತೆ? ಹೌ ಮಚ್ ಸಪೋರ್ಟಿವಿಟೀಸ್? ಇಲ್ಲ, ನಾವು ನಮ್ಮ ಯಾವ ವಾತಾವರಣದಲ್ಲಿ ನಮ್ಮ ಪಾಲನೆ ಆಗಿದೆ, ಯಾವ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಣವನ್ನು ನಡೆದಿದೆ, ನಮ್ಮ ತಂದೆ ತಾಯಿ ಪ್ರಭಾವನೂ ಕೂಡ ಇರುತ್ತೆ, ನಮ್ಮ ಗುರುಗಳ ಪ್ರಭಾವನೂ ಕೂಡ ಇರುತ್ತೆ. ಕರೆಕ್ಟ್. ಎಲ್ಲನೂ ನಮ್ಮ ವ್ಯಕ್ತಿತ್ವವನ್ನು ಸೃಷ್ಟಿಸುತ್ತದೆ. ಸೊ ಅದಕ್ಕಾಗಿ ಇದೆಲ್ಲನೂ ದೊಡ್ಡ ಪ್ರಭಾವ ಇದ್ದೇ ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ನನ್ನ ಫೋಕಸ್ ಇದ್ದಿದ್ದೆ ಎನ್ವೈರನ್ಮೆಂಟಲ್ ಎಕನಾಮಿಕ್ಸ್ ಅಲ್ಲಿ. ಅಂದ್ರೆ ಇಲ್ಲಿ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ರೆ ಅದರಿಂದ ಒಂದು ಪರಿಸರಕ್ಕೆ ಆಗುವಂತದ್ದು ಹಾನಿ, ಅದು ನಾವು ಯಾವ ರೀತಿ ಬೇರೆ ಕಡೆ ಅದನ್ನ ಲಾಭ ಮಾಡಬಹುದು, ಅಂದ್ರೆ ಅದು ಆಫ್ಸೆಟ್ ಮಾಡುವಂತದ್ದು ಹೇಗೆ ಅಂತ. ಅದರ ಎನ್ವೈರನ್ಮೆಂಟ್ ಎಕನಾಮಿಕ್ಸ್ ಅದರ ಉದ್ದೇಶನೇ ಅದು. ಸೊ ಅದು ಬಹಳ ಈ ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಗೋಸ್ಕರ ಅದು ಬಹಳನೇ ಸಹಾಯ ಆಗುತ್ತೆ. ಸೊ ಅದು ಆಫ್ಕೋರ್ಸ್ ಯಾವಾಗ್ಲೂ ಹೆಲ್ಪ್ ಆಗುತ್ತೆ. ನಮ್ಮ ಪೂರ್ವಜರು ಅಥವಾ ನಮ್ಮ ಹಿರಿಯರು ನಮಗೆ ತೋರಿಸ್ಕೊಟ್ಟಿರೋ ನಡವಳಿಕೆನೂ ಕೂಡ ಸಹಾಯ ಆಗುತ್ತೆ. ನಮ್ಮ ಗುರುಗಳು ಕೊಟ್ಟಿರೋಂಥದ್ದು ಎಲ್ಲ ಮಾಹಿತಿ ಅಥವಾ ವಿದ್ಯಾಭ್ಯಾಸನೂ ಕೂಡ ಅದನ್ನು ಕೂಡ ಸಹಾಯ ಆಗುತ್ತೆ. ಎಲ್ಲಾನು ವ್ಯಕ್ತಿತ್ವಕ್ಕೆ ರೂಪಿಸುವಂತದ್ದು ಕೆಲಸ ಆಗಿದೆ. ಸೊ ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಅದು ಸಹಾಯ ಆಗೇ ಆಗುತ್ತೆ. ಎಸ್, ಯದುವೀರ್ ಅವರ ವಿದ್ಯಾಭ್ಯಾಸ ಇಲ್ಲಿ ಅವರ ಒಂದು ಗುರಿಗೆ ಪೂರಕವಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ತಮ್ಮ ಬಾಲ್ಯದ ನೆನಪುಗಳನ್ನ ಹಂಚ್ಕೊಳ್ಬಹುದಾ ನಮ್ಮ ವೀಕ್ಷಕರಿಗೆ? ನಮ್ಮ ಬಾಲ್ಯದಲ್ಲಿ ನಮ್ಮ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಬೆಂಗಳೂರಲ್ಲಿ. 10ನೇ ತರಗತಿವರೆಗೆ ವಿದ್ಯಾನಿಕೇತನ್, 11th and 12th ನಮ್ಮ ಕನೇಡಿಯನ್ ಇಂಟರ್ನ್ಯಾಷನಲ್, ನಂತರ US ಹೋಗಿದ್ದು. ನಮ್ಮ ಯಾವುದೇ ರೀತಿ ಹಾಲಿಡೇ ಎಲ್ಲ ಇರುವಾಗ ಇಲ್ಲಿ ಮೈಸೂರಿಗೆ ಬರುವಂಥದ್ದು, ವಾರಾಂತ್ಯಕ್ಕೂ ಕೂಡ ಮೈಸೂರಿಗೆ ಬರೋದು ಸಾಮಾನ್ಯವಾಗಿ. ಅದ್ರ ಜೊತೆಗೆ ಇಲ್ಲಿ ಕಾಡ್ಗೆಲ್ಲ ಹೋಗ್ತಾ ಇದ್ವಿ ಜಾಸ್ತಿ. ಇಡೀ ಅರಮನೆಯಲ್ಲಿ ಇರೋರು ಎಲ್ಲರೂ, ಇಡೀ ಪರಿವಾರ ಒಂದು ರೀತಿಯ ಕಾಡು ಮತ್ತು ಪ್ರಕೃತಿಯ ಹುಚ್ಚಿದೆ ಪ್ರೇಮಿಗಳು. ನಾವು ವನ್ಯಜೀವಿ ಪ್ರೇಮಿಗಳು. ಅದ್ರ ಆಸಕ್ತಿ ಇತ್ತು ಎಲ್ಲರೂ. ಅರಮನೆ ಇದ್ರ ಪದ್ಧತಿನೇ ಹೇಳ್ಬೋದು. ಇಡೀ ಪರಿವಾರನೇ ಒಂದು ಪ್ರಕೃತಿ, ವನ್ಯಜೀವಿ ಇದೆಲ್ಲ ಪ್ರೇಮಿಗಳು ಆಗಿರೋದ್ರಿಂದ ಆದಷ್ಟು ಕಾಡಲ್ಲೇ ನಾವು ಎಲ್ಲ ನಮ್ಮ ಹಾಲಿಡೇಸ್ಗೆಲ್ಲ ಹೋಗ್ತಾ ಇದ್ವಿ. ಇಲ್ಲೇ ನಮ್ಮ ನಾಗರಹೊಳೆನೂ ಇದೆ ಈ ಕಡೆ, ನಮ್ಮ ಹುಣಸೂರು ಭಾಗದಲ್ಲಿ ಅದರ ವೀರಸಳ್ಳಿ ಗೇಟ್ ಮೂಲಕನೇ ಹೋಗ್ಬಿಟ್ಟು ಅಲ್ಲಿ ನಾಗರಹೊಳೆಯಲ್ಲಿ ಇರ್ತಾ ಇದ್ವಿ. ಬಹಳಷ್ಟು ಟೈಮನ್ನು ಅಲ್ಲೂ ನಾನು ಸ್ಪೆಂಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಅಫ್ಕೋರ್ಸ್ ಕೊಡಗುನು ಕೂಡ ಬಹಳಷ್ಟು ಬಾಲ್ಯದ ಟೈಮಲ್ಲಿ ಹೋಗಿದ್ದೀನಿ. ಗುಡ್ಡ ಇರ್ಬೋದು, ಕಾರ್ಮಾಡು, ಗುಣಿಕೊಪ್ಪ, ಸಿದ್ದಾಪುರ, ನಮ್ಮ ಮಾದಾಪುರ ಎಲ್ಲ ಕಡೆನೂ ಬಹಳಷ್ಟು ಸಮಯವನ್ನು ನಾನು ಅಲ್ಲೇ ಕಳೆದು ನಮ್ಮ ಬಾಲ್ಯದಲ್ಲಿ. ಅದ್ರ ಜೊತೆಗೆ ಇವತ್ವರೆಗೂ ಕೂಡ ನಾನು ಅಲ್ಲಿ ಕಡೆ ಹೋಗ್ತಾ ಇರ್ತೀನಿ. ಅಫ್ಕೋರ್ಸ್ ನಮ್ಮ ಬೇರೆ ಬೇರೆ ಕಾಡುಗಳು ಇದಾವೆ, ಬಂಡೀಪುರ ಎಲ್ಲ. ಸೊ ಬಹಳ ಸಮಯವನ್ನು ಅಲ್ಲಿ ನಾನು ಕಳೆದಿದ್ದೀನಿ. ಅದ್ರ ಜೊತೆಗೆ ಅಫ್ಕೋರ್ಸ್ ನಮ್ಮ ಮೈಸೂರು ಮತ್ತು ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಪ್ರೋಗ್ರಾಮ್ಸ್ಗಳನ್ನು ಕರೀತಾ ಇದ್ರು ಕಳೆದ 9 ವರ್ಷದಲ್ಲಿ. ಸೊ ಅದೆಲ್ಲಾನು ಭಾಗವಹಿಸಿ ಬಹಳ ಒಂದು ರೀತಿಯ ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ನಡೀತಾ ಇರೋ ಎಲ್ಲ ಸಮಸ್ಯೆಗಳನ್ನು ನಮ್ಗೆ ಗೊತ್ತಾಗಿದೆ. ಮತ್ತೆ ಅದಕ್ಕೆ ನಮ್ಮ ವಿದ್ಯಾಭ್ಯಾಸ ಮತ್ತು ಬಾಲ್ಯದಲ್ಲಿ ಏನೇನು ನಮಗೆ ಒಂದು ಪ್ರಭಾವಿಸಿದೆ ಅದು ಬಹಳ ಸಹಾಯ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. ತಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನೆನಪಾಗ್ತಿರ್ತಾರ? ಈಗಲೂ ನಿಮ್ ಸಂಪರ್ಕದಲ್ಲೆಲ್ಲ ಇದ್ದಾರೆ? ಆಫ್ಕೋರ್ಸ್ ಇದ್ದೇ ಇರ್ತಾರೆ ಯಾವಾಗ್ಲೂ. ನಿಮ್ಗೆ ಒಂದು ಆ ಸಮಯದಲ್ಲಿ ಏನು ನಮ್ಮ ಸ್ನೇಹಿತರು ಏನಿರ್ತಾರೆ ಅವ್ರನ್ನ ಜೀವನದಲ್ಲಿ ಯಾವಾಗ್ಲೂ ಇಟ್ಕೋಬೇಕಾಗಿದೆ. ಯಾಕಂದ್ರೆ ಅವರೇ ಯಾವಾಗ್ಲೂ ಹೇಳ್ತಾರೆ ಎಲ್ಲಿ ದಾರಿ ತಪ್ಪಿದೆ ಮತ್ತೆ ಅಥವಾ ಸರಿ ಕೆಲಸ ಮಾಡ್ತಾ ಇದೀರೋ ಇಲ್ವೋ ಅಂತ. ಯಾತಿಗೆ ಅವರು ನಿಮ್ಗೆ ಸ್ವಾಭಾವಿಕವಾಗಿ ಅವ್ರು ನೋಡಿರ್ತಾರೆ, ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ಆ ಒಂದು ಬಾಂಡ್ ಎಲ್ಲೂ ನೀವು ಸೃಷ್ಟಿಸಕ್ಕಾಗೋದಿಲ್ಲ. ಸೊ ಅದು ನಿಜವಾದ ಒಂದು ಸ್ನೇಹ. ಸೊ ಅದಕ್ಕಾಗಿ ಅವರು ಬಹಳ ಮುಖ್ಯ ಅದು ಜೀವನದಲ್ಲಿ. ಯದುವೀರ್ ಅವರು ಚೈಲ್ಡ್ಹುಡ್ ಅಲ್ಲಿ ತುಂಬಾ ಚುರುಕಾಗಿದ್ದಂಥವ್ರ, ತುಂಬಾ ನಾಟಿ ಆಗಿದ್ರ ಅಥವಾ ಅಂದ್ರೆ ಹೇಗಿತ್ತು ನಿಮ್ಮ ವ್ಯಕ್ತಿತ್ವ? ಏನಿಲ್ಲ, ಸ್ವಲ್ಪ ಐ ಮೀನ್ ಅದಂತದ್ದು ಏನು ಜಾಸ್ತಿ ಏನಿಲ್ಲ ಪರ್ಸನಾಲಿಟಿ ವೈಸ್. ಈಗ ನಿಮ್ಮ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ. ಇಲ್ಲ, ಹೌದು. ಆವಾಗ
ಚೇಷ್ಟೆ ಅಂತದ್ದು ಏನಿರಲಿಲ್ಲ ಜಾಸ್ತಿ ಅಂತ ಅನ್ಕೊಂಡಿದೀನಿ. ಆದ್ರೆ ನಮ್ಗೆ ಜಾಸ್ತಿ ಇದು ಮೋರ್ ಇಂಟ್ರೋವರ್ಟೆಡ್ ಅಂತ ಹೇಳ್ಬೋದು. ಜಾಸ್ತಿ ಅಂತರ್ಮುಖಿ ಅಂತ ಹೇಳ್ಬೋದು ಒಂದ್ ರೀತಿ. ಮತ್ತೆ ಅದೇ ಅರಮನೆಗೆ ಬಂದಿದ ನಂತರನೇ ಒಂದ್ ಸ್ವಲ್ಪ ಆಚೆಗೆ ಹೋಗೋದು, ಜನರು ಭೇಟಿ ಆಗೋದು, ಇಂಥ ಸಭೆ ಕಾರ್ಯಕ್ರಮದಲ್ಲಿ ಮಾತಾಡುವಂಥದ್ದು, ಇದೆಲ್ಲ ಶುರು ಆಗಿದ್ದು ಆವಾಗ್ಲೇನೆ. ಯಾಕಂದ್ರೆ ಅದು ಮಾಡ್ಲೇಬೇಕು. ಪ್ಯಾಲೇಸ್ ಬಂದಿದ ತಕ್ಷಣ ಮತ್ತು ಆ ವೇದಿಕೆ ಮೂಲಕ ನಮ್ ಕೆಲಸ ಮಾಡ್ಬೇಕಾಗಿರೋದು ಬಹಳ ಮುಖ್ಯ. ಸೊ ಅದು ಕರ್ತವ್ಯಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ಬೇಕಾಗಿದೆ. ಆ ಪ್ಯಾಲೇಸ್ಗೂ ಅರಮನೆಗೂ ಕೂಡ ಒಂದು ಕರ್ತವ್ಯ ಇದೆ. ಹೌದು, ಅದು ಒಂದು ಖಾಸ್ ಸಂಸ್ಥೆ ಈಗಿನ ವಾತಾವರಣದಲ್ಲಿ. ಬಟ್ ಅದಕ್ಕೂ ಕೂಡ ಕರ್ತವ್ಯವನ್ನು ಮುಂದುವರಿಯೋದಕ್ಕೆ ಕೆಲವು ಅನ್ಕಂಫರ್ಟಬಲ್ ಥಿಂಗ್ಸ್ ಅನ್ನು ಮಾಡ್ಬೇಕಾಗಿದೆ. ಅದಂತದ್ದು ಏನಿಲ್ಲ. ಅದರ ಮೂಲಕ ನಿಮ್ಗೆ ಬಹಳಷ್ಟು ಅವಕಾಶಗಳು ಸಿಗುತ್ತೆ. ಎಲ್ಲರೂ ಹೇಳ್ತಾರೆ, ಇದು ನಾವು ಈ ಪ್ಯಾಷನ್ ಅನ್ನು ಫಾಲೋ ಮಾಡ್ಬೇಕಾ ಅಥವಾ ನಮ್ಮ ಇದು ಪ್ರಾಕ್ಟಿಕ್ಯಾಲಿಟಿ ಅಂತ ಫಾಲೋ ಮಾಡ್ಬೇಕಂತ ಹೇಳೋದು. ನೀವು ಬಿ ಪ್ಯಾಷನೆಟ್ ಬಟ್ ಪ್ರಾಕ್ಟಿಕಲಿ. ಸೊ ಅದಕ್ಕಾಗಿ ಬಹಳ ಸಹಾಯ ಆಗುತ್ತೆ. ನಾವು ಸುಮ್ಮನೆ ಇದು ಅನ್ಕಂಫರ್ಟಬಲ್ ಅಂತ ನಾವು ಭಯ ಪಡುವಂಥದ್ದು ಬೇಕಾಗಿಲ್ಲ. ಅನ್ಕಂಫರ್ಟಬಲ್ ಕೆಲಸ ಮಾಡಿದ್ರೇನೆ ಅದರಿಂದ ಒಂದು ದೊಡ್ಡ ಪಾಸಿಟಿವ್ ಆದ ಪರಿಣಾಮ ಬರುತ್ತೆ. ಅಂದ್ರೆ ಯು ಆರ್ ಸೋ ಫ್ಲೆಕ್ಸಿಬಲ್ ಅಂತ. ಅದು ಫ್ಲೆಕ್ಸಿಬಿಲಿಟಿ ಇರಬೇಕಾಗಿದೆ. ಇಂಥ ಸಾರ್ವಜನಿಕ ಕೆಲಸದಲ್ಲಿ ನಾವು ಪಾತ್ರ ಆದ್ರೆ ಫ್ಲೆಕ್ಸಿಬಿಲಿಟಿ ಇದ್ದೇ ಇರಬೇಕಾಗಿದೆ. ಬಹಳ ತಾಳ್ಮೆ ಬೇಕಾಗಿದೆ. ಇಂಥ ಒಂದು ಸದ್ಗುಣಗಳು ಎಲ್ಲ ಒಳ್ಳೆಯ ಸದ್ಗುಣಗಳು ಬೇಕಾಗಿದೆ. ಕರೆಕ್ಟ್. ಈಗ ರಾಜ ಪರಂಪರೆ ಹಿನ್ನೆಲೆ ಇದ್ದಾಗ ಯದುವೀರ್ ಅವರಿಗೆ ಅನ್ಸಿದ್ಯಾ ಇದು ನಂಗೆ ರಾಜ ಪರಂಪರೆ ಹಿನ್ನೆಲೆ ಅನ್ನೋದು ಸ್ವತಂತ್ರವ ಅಥವಾ ಬಂಧನವ ಅಂತ ಅನ್ಸುತ್ತೆ? ಇವತ್ತಿನ ರಾಜಕಾರಣ ಆಗಿರ್ಬೋದು ಅಥವಾ ಪ್ರಸ್ತುತ ದಿನಮಾನಗಳಲ್ಲಿ ತಮ್ಮನ್ನ ಹೇಗೆ ನೋಡ್ತೀವಿ? ಸ್ವತಂತ್ರವ ಬಂಧನವ? ನನ್ನ ಒಂದು ಏನು ಉದ್ದೇಶ ಇದೆ ಅದಕ್ಕೆ ಒಂದು ಸ್ವತಂತ್ರ ಆಗುತ್ತೆ. ಅಂದ್ರೆ ನಾವು ಅಭಿವೃದ್ಧಿ, ನನಗೆ ಏನು ಈ ಕೆಲಸದ ಮೂಲಕ ನನ್ನ ಏನೇನು ಉದ್ದೇಶಗಳು ಇದಾವೆ ಅದಕ್ಕೆ ಒಂದು ರೀತಿಯ ಸ್ವಾತಂತ್ರ್ಯ ಬಂದಿದೆ ಇವಾಗ. ಯಾಕಂದ್ರೆ ಇದರ ಮೂಲಕ ನಮ್ಗೆ ಕೆಲಸ ಮಾಡುವಂತದ್ದು ಅವಕಾಶ ಸಿಗುತ್ತೆ. ಹಿಂದೆ ನಮ್ಗೆ ಅದು ನಿಮ್ಗೆ ಯಾವ ಆಕಾಂಕ್ಷೆಗಳಿದೆ ಅದ್ರ ಮೇಲೆ ಅವಲಂಬಿಸ್ತದೆ, ನಿಮ್ಗೆ ಸ್ವಾತಂತ್ರ್ಯನೋ ಅಥವಾ ಇದು ಬಂಧನನೋ ಅಂತ. ಸೊ ಅದು ನನ್ನ ಆಕಾಂಕ್ಷೆಗಳಿರೋದು ಇವಾಗ ಸಮಾಜ ಸೇವೆಗಾಗಿ. ಸೊ ಇದರ ಮೂಲಕ ಅದು ಸ್ವಾತಂತ್ರ್ಯಗೊಳಿಸೋದಂತ ಕಾಡಿದ್ದುಂಟ ಸ್ವಲ್ಪ ನಂಗೆಲ್ಲೋ ಬಂಧನ ಅನಿಸ್ತಾ ಇದೆ ಅಥವಾ ಅಷ್ಟು ಕಂಫರ್ಟ್ ಇಲ್ಲ ಫೀಲ್ ಎಲ್ಲ ಆಗಿದ್ದಿದ್ಯಾ? ಕೆಲವು ತ್ಯಾಗಗಳು ಇದ್ದೇ ಇರ್ತವೆ. ನಾವು ಇದು ವೈಯಕ್ತಿಕ ಜೀವನದಲ್ಲೂ ಕೂಡ ನಮ್ಮ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕಾಗಿ ಕೆಲವು ತ್ಯಾಗ ಮಾಡಬೇಕಾಗಿದೆ. ಇವಾಗ ಉದಾಹರಣೆಗೆ ಒಂದು ನಾವು ಫಿಟ್ ಆಗ್ಬೇಕಂದ್ರೆ ಆಹಾರ ಪದ್ಧತಿಯಲ್ಲಿ ನಮ್ಗೆ ಏನು ನಾವು ಈ ಸಿಹಿ ಊಟ, ಯಾವ್ದು ಆಯಿಲಿ ಫುಡ್ ಅದೆಲ್ಲಾನು ತ್ಯಾಗ ಮಾಡ್ಬೇಕಾಗತ್ತೆ. ಅದು ನಮ್ಗೆ ರುಚಿ ಸಹಿಸದಂಥದ್ದು ನಮ್ಗೆ ಬಿಟ್ಟು ಹೋಗುತ್ತೆ. ಆದ್ರೂ ಕೂಡ ಅದು ತ್ಯಾಗದ ಮೂಲಕ ಒಂದು ಒಳ್ಳೆ ಫಿಟ್ ಬಾಡಿಯನ್ನು ಕೂಡ ನಾವು ಸೃಷ್ಟಿಸಬಹುದು. ಸೊ ಅದಕ್ಕಾಗಿ ಕೆಲವು ತ್ಯಾಗ ಯಾವಾಗ್ಲೂ ಇದ್ದೇ ಇರುತ್ತೆ. ಬಟ್ ಅದು ಇಟ್ಸ್ ವರ್ತ್ ಇಟ್ ಇನ್ ದ ಲಾಂಗ್ ರನ್ ಅಂತ ಆಯ್ತು. ಇದು ಫಿಟ್ನೆಸ್ ಅಂದ್ರೆ ಬಾಡಿ ಫಿಟ್ನೆಸ್ ಗೆ ಅಂತ ನೀವು ಹೇಳ್ತಾ ಇದ್ರಿ. ಬೇರೆ ವಿಚಾರಗಳಲ್ಲಿ ಸೊ ಇದರ ಅರ್ಥದಲ್ಲಿ ನೀವು ಬೇಕಾಗಿದ್ರೆ ನಮ್ಗೆ ಮೈಸೂರು ಮತ್ತು ಕೊಡಗು ಜಿಲ್ಲೆಗೆ ಅಭಿವೃದ್ಧಿ ಕೆಲಸದಲ್ಲಿ ನಮ್ಗೆ ಆಯ್ಕೆ ಮಾಡಿ ಅದೆಲ್ಲಾನು ಯಶಸ್ವಿ ಆದ್ರೆ ಈ ಎಲ್ಲ ಚಿಕ್ಕ ಚಿಕ್ಕ ತ್ಯಾಗಗಳು ಅದಕ್ಕೆ ಲೆಕ್ಕದಲ್ಲಿ ಬರೋದೇ ಇಲ್ಲ. ಓಕೆ. ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನೀವು ಸಿನಿಮಾಗೆ ಹೋಗೋದು, ಹಾಡು, ನೃತ್ಯ, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಆ ತರದ್ದೆಲ್ಲ ಇತ್ತ? ನಂಗೆ ಜಾಸ್ತಿ ಇದ್ದಿದ್ದು ನಾನು ಹೇಳಿದ್ದೇನೆ, ಪ್ರಕೃತಿ ಜೊತೆಗೆ ನಮ್ ಫೋಟೋಗ್ರಫಿ ಇತ್ತು. ಸ್ಕೂಲ್ಗಳು ನನ್ ಬಹಳಷ್ಟು ಸಿನಿಮಾ ಏನು ನೋಡ್ತಾ ಇರ್ಲಿಲ್ಲ, ಒಂದಷ್ಟು ಟಿವಿಲಿ ಬಂದ್ರೆ ನೋಡ್ತಾ ಇದೆ. ನಾನು ಹೇಳಿದೆ ನನ್ನ ಆಸಕ್ತಿಗಳು, ಹಾಬಿಗಳು ಬಹಳ ಒಂದ್ ರೀತಿಯ ಇಂಟ್ರೋವರ್ಟೆಡ್ ಏನೆ. ಸೊ ಅದಕ್ಕೆ ಬಹಳ ಸಹಾಯ ಆಗುತ್ತೆ. ಅಂತರ್ಮುಖಿ ಅಂದ್ರೂ ಕೂಡ ಯಾವುದೋ ಒಂದು ವಿಚಾರದ ಬಗ್ಗೆ ಅವ್ರಿಗೆ ಒಂದು ಗಮನ ಇರುತ್ತೆ, ಧ್ಯಾನಸ್ಥರಾಗಿರ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ನಿಮ್ಮಲ್ಲಿ ಏನೋ ಒಂದು ಕಾಡ್ತಿತ್ತ ಇಂಥ ವಿಚಾರದ ಬಗ್ಗೆ ಏನೋ ನಾನು ಒಂದು ಸಾಧನೆ ಮಾಡ್ಬೇಕು ಅಂತ ಏನಾದ್ರು ಒಂದು ಯೋಚನೆ ಇತ್ತ? ಹೌದು, ನಮ್ ಬೇಕಾಗಿದ್ದು ಈ ಎನ್ವೈರನ್ಮೆಂಟಲ್ ಆಸ್ಪೆಕ್ಟ್ಸ್ ಅಲ್ಲಿ ಪ್ರಕೃತಿಯ ಒಂದು ಕಾಳಜಿ ಇಟ್ಕೊಂಡಿರೋದು ವ್ಯಕ್ತಿ ನಾನು. ಯಾವಾಗ ಬಹಳ ಚಿಕ್ಕ ವಯಸ್ಸಿಂದಾನು ಕೂಡ ಈ ಸ್ವಚ್ಛತೆ ಬಗ್ಗೆ, ನಮ್ಮ ದೇಶದಲ್ಲಿ ಒಂದು ಸಸ್ಟೈನಬಲ್ ಆದ ಡೆವಲಪ್ಮೆಂಟ್ ಆಗ್ಬೇಕಾಗಿರೋದು ಬಹಳ ಮುಖ್ಯ ಅಂತ ಇದು ಬಹಳ ಚಿಕ್ಕ ವಯಸ್ಸಿಂದಾನೇ ನನಗೆ ಒಂದು ಆಸಕ್ತಿ ಇತ್ತು. ಸೊ ಅದು ಈ ಅಧಿಕಾರದ ಮೂಲಕ ಅದು ನಿಜವಾಗ್ಲೂ ಜಾರಿ ಮಾಡಬಹುದು, ಮತ್ತೆ ದೊಡ್ಡ ಮಟ್ಟದಲ್ಲಿ ಇಂಥ ಒಂದು ಜನರ ನಡವಳಿಕೆಯಲ್ಲಿ ಒಂದು ಬದಲಾವಣೆ ತರಬಹುದು. ಆ ಕೆಲಸಕ್ಕೆ ನಾನು ಬಹಳಷ್ಟು ಆಸಕ್ತಿ ಇದೆ. ಸಾಮಾನ್ಯ ಜನರಿಗೆ ರಾಜ ಮಹಾರಾಜರು ಅಂತ ಹೇಳಿದ ತಕ್ಷಣ ಒಂದು ಮೈಸೂರನ್ನ ನೋಡಿ ಅವರಿಗೆ ಒಂದು ಕಲ್ಪನೆ ಬರುತ್ತೆ, ಇನ್ನೊಂದು ಸಿನಿಮಾಗಳನ್ನ ನೋಡಿ ರಾಜ ಮಹಾರಾಜರ ಜೀವನ ಶೈಲಿ ಹಿಂಗಿರುತ್ತೆ ಅಂತ ಒಂದು ಯೋಚನೆ ಇರುತ್ತೆ.
ನಿಜವಾಗ್ಲೂ ಜೀವನ ಶೈಲಿ ಹೇಗಿರುತ್ತೆ ಯದುವೀರ್ ಒಡೆಯರ್ ಅವರದ್ದು ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ಸಿನಿಮಾಲಿ ನೋಡುವಂಥದ್ದು ಮತ್ತೆ ನಿಜ ಅರಮನೆಯಲ್ಲಿ ಹೇಗ್ ನಡೆಯುತ್ತೆ ಬಹಳ ವ್ಯತ್ಯಾಸ ಇದೆ. ಅಲ್ಲೂ ಎಲ್ಲ ಆದರ್ಶಪೂರ್ವಕವಾಗಿ ನೀವು ಕಾಣುವಂಥದ್ದು ಸಿನಿಮಾಲಿ. ಅದು ಇಲ್ಲಿ ಅಷ್ಟು ಐಡಿಯಲಿಸ್ಟಿಕ್ ಆಗಿಲ್ಲ. ಎಲ್ಲ ರೀತಿಯ ಅಂದ್ರೆ ಅರಮನೆಯಲ್ಲೇ ಬಂದಿರೋರ್ಗೆ ಗೊತ್ತಿರುತ್ತದು. ಇಲ್ಲಿ ಆಚೆ ಅವ್ರಿಗೆ ಅದು ಹೇಳೋದು ಕಷ್ಟ. ಆದ್ರೆ ಅಲ್ಲಿ ಅದನ್ನು ಕೂಡ ಒಂದು ಮನೆನೇ. ಮನೆಯಲ್ಲಿ ನಡೆಯುವಂಥದ್ದು ಏನೇನು ಕೋಪತಾಪಗಳು ಮತ್ತೆ ಒಂದು ರೀತಿಯ ಎಲ್ಲ ಪ್ರೀತಿ ಬಾಂಧವ್ಯ ಮತ್ತು ಏನೇನ್ ಒಂದ್ ಸಾಮಾನ್ಯ ಮನೆಯಲ್ಲಿ ಏನೇನ್ ನಡೆಯುತ್ತೆ ಅದು ಅವ್ರ ಮನೆಯಲ್ಲೂ ನಡೆಯುತ್ತೆ ಅಷ್ಟೇ. ಇದೇನ್ ವ್ಯತ್ಯಾಸ ಇಲ್ಲ. ಇಲ್ಲಿ ಇರೋದು ಒಂದೇನೆ, ಮನೆ ಒಂದ್ ಸ್ವಲ್ಪ ದೊಡ್ಡದು. ಮನೆ ದೊಡ್ಡದು, ಹಾಗೇನೆ ಮನಸ್ಸು ದೊಡ್ಡದು ಅನ್ನೋ ಒಂದು ಯೋಚನೆ ಇದ್ದಕ್ಕೇನೆ ಜನ ಕೂಡ ರೆಸ್ಪೆಕ್ಟ್ ಮಾಡ್ತಾರೆ. ಜನರಲ್ಲಿ ಆ ಗೌರವ ಇರೋದ್ ಕಾರಣ ಅಂದ್ರೆ ಪದವಿಯ ಮೂಲಕ ಅಂದಿನ ರಾಜರು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅದು ರಾಜಪ್ರಭುತ್ವದಲ್ಲೂ ಕೂಡ ಕೆಲವು ರಾಜರು ಇದ್ರು, ಅವರ ಪದವಿ ಮೂಲಕ ಇಂಥ ಕರಪ್ಟ್ ಪ್ರಾಕ್ಟೀಸಸ್ ಏನೋ ಒಂದು ಮಾಡಿದ್ರು. ಅದೇ ರೀತಿ ರಾಜಕೀಯದಲ್ಲೂ ಇದಲ್ಲೂ ಒಳ್ಳೆಯವರಿದ್ದಾರೆ, ಒಳ್ಳೆ ನಾಯಕರು ಇದ್ದಾರೆ. ಈ ರಾಜಕೀಯದ ಮೂಲಕ ಈ ಕರಪ್ಷನ್ ಮಾಡೋರು ಒಂದು ಇದ್ದಾರೆ. ಸೊ ಇದು ಆ ಪದವಿ ಮೂಲಕ ಅಲ್ಲ, ಟೈಟಲ್ ಇದು ಮುಖ್ಯ ಅಲ್ಲ. ಅದು ಆ ಟೈಟಲ್ ಇಂದ ನಾವು ಏನ್ ಕೆಲಸ ಮಾಡ್ತೀವಿ ಅದು ಮುಖ್ಯ. ಸೊ ಅದು ವ್ಯತ್ಯಾಸ ಇರೋದು ಅಫ್ಕೋರ್ಸ್ ವ್ಯವಸ್ಥೆಯಲ್ಲಿ. ಆದ್ರೆ ಒಂದು ನಾಯಕತ್ವದ ಪಾತ್ರ ಬಂದಾಗ ಅದ್ರ ಮೂಲಕ ನೀವು ಏನ್ ಮಾಡ್ತೀರಾ ಅದು ಮುಖ್ಯ, ನಾಟ್ ದ ಟೈಟಲ್. ಐ ಗಾಟ್ ಇಟ್. ಈಗ ಚುನಾವಣೆ ಭ್ರಷ್ಟಾಚಾರದ ಮೂಲ ಅಂದ್ರೆ ಎಲೆಕ್ಷನ್ ಇಸ್ ದ ಸೋರ್ಸ್ ಆಫ್ ಕರಪ್ಷನ್ ಅನ್ನೋ ಮಾತಿದೆ. ವಾಟ್ಸ್ ಯುವರ್ ರಿಪ್ಲೈ? ನಾನ್ ನೋಡಿರೋ ಹಾಗೆ ನಾನು ಏನು ಅನುಭವಿಸ್ತಾ ಇರೋದು, ಇದು ಈ ಚುನಾವಣೆಯಲ್ಲಿ ಬಹಳಷ್ಟು ಸ್ಟ್ರಾಟಜಿಗಳಿರುತ್ತೆ. ಕೆಲವು ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ನಿರೂಪಣೆ ಇರುತ್ತೆ. ಅದೆಲ್ಲಾನು ಮುಂದುವರಿತಾ ಹೋಗ್ತಾ ಇದೆ. ಹೌದು, ರಾಜಕೀಯ ಕ್ಷೇತ್ರದಲ್ಲಿ ಈ ಭ್ರಷ್ಟಾಚಾರ ಅಂತದ್ದು ಅದಕ್ಕೆ ಹೆಸರು ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಅದರಲ್ಲಿ ಒಂದು ಬದಲಾವಣೆ ಬರ್ಬೇಕಂದ್ರೆ ಯಾವ ವ್ಯಕ್ತಿಗೆ ಒಂದು ಒಳ್ಳೆ ಮಾಡ್ಬೇಕಾಗಿರೋ ಉದ್ದೇಶ ಇದೆ ಅವ್ರು ಬರ್ಬೇಕು ಈ ಕ್ಷೇತ್ರಕ್ಕೆ. ನಾವೆಲ್ಲರೂ ಸಾಮಾನ್ಯರು, ಪ್ರಜೆಗಳು ಎಲ್ಲರೂ ಬಂದು ಈ ಪ್ರೋಸೆಸ್ ಅಲ್ಲಿ ಸೇರ್ಬೇಕಾಗಿದೆ. ಬರೀ ತಮ್ಮ ಮತದ ಮೂಲಕ ಅಲ್ಲ. ಇಡೀ ನೀವು ಮತ ಆದ್ಮೇಲೆ ವ್ಯಕ್ತಿ ಆಯ್ಕೆ ಆಗಿದ ನಂತರನು ಕೂಡ ನೀವು ಬಹಳಷ್ಟು ಕೆಲಸವನ್ನು ಮಾಡ್ಬೋದು ಪ್ರಜೆಗಳಾಗಿ. ಸಭೆ ಮೀಟಿಂಗ್ಗಳಿರತ್ತೆ, ಪಬ್ಲಿಕ್ ಹಿಯರಿಂಗ್ಸ್ಗಳಿರತ್ತೆ, ಸಭೆ ಕಾರ್ಯಕ್ರಮಗಳಿರ್ತದೆ. ಅದೆಲ್ಲಾನು ಬಂದು ನೀವು ಇನ್ಸಿಸ್ಟ್ ಮಾಡ್ಬೇಕು, ತಮ್ಮ ಪ್ರತಿನಿಧಿ ಅಲ್ಲೂ ಕೂಡ ಅವ್ರ ಉಪಸ್ಥಿತರು ಇರಬೇಕು ಅಂತ. ಅದೇನು ಇನ್ಸಿಸ್ಟೆನ್ಸ್ ಇಲ್ಲ. ಮತ ಹಾಕಿದ ತಕ್ಷಣನೇ ಅಲ್ಲಿ ನಿಮ್ದು ಅದ್ರ ಪಾತ್ರ ಮುಗೀತು ಅಂತ ಜನರು ಅನ್ಕೊಂಡಿದ್ದಾರೆ. ಅದು ಮುಗ್ದಿಲ್ಲ. ಅಲ್ಲಿ ನಿರಂತರವಾಗಿ ನಿಮ್ಮ ಪಾತ್ರ ಇದ್ದೇ ಇರತ್ತೆ. ಅದನ್ನ ನೀವು ಗಮನಿಸಬೇಕು. ಮತ್ತೆ ಬಂದು ಕಮ್ಯುನಿಕೇಟ್ ಮಾಡ್ತೀರಿ. ನಾನು ಹೇಳಿದೆ ಅನೇಕ ಬಾರಿ, ನೀವು ಸಭೆ ಕಾರ್ಯಕ್ರಮಗಳು ಏರ್ಪಡಿಸಿ, ನಿಮ್ ಏನಾದ್ರೂ ಸಮಸ್ಯೆ ಇದೆ ಅದು ಪಬ್ಲಿಕ್ ಹಿಯರಿಂಗ್ ಮಾಡಿ, ನಾವು ಬಂದು ಪಾತ್ರವಾಗ್ತೀವಿ. ಮತ್ತೆ ಅದ್ರ ಮೂಲಕ ನಿಮ್ಮ ಸಲಹೆ ಮೂಲಕನೇ ಇದನ್ನೆಲ್ಲಾನು ನಾವು ಜಾರಿ ಮಾಡುವಂತದ್ದು ಪ್ರಯತ್ನವನ್ನು ಮಾಡ್ತೀವಿ. ಈಗ ನಮ್ಮ ಪೂರ್ಣೆಯ ನಾಲೆ ಇದೆ, ಅದು ಬಂದು ನಮ್ಮ ಕುಕ್ರಳ್ಳಿ ಕೆರೆಗೆ ಸೇರುವಂತದ್ದು. ಆದ್ರೆ ಬೇಕಾದಷ್ಟು ಅಭಿವೃದ್ಧಿ ಆಗಿರುವಂತದ್ದು ನಿಟ್ಟಿನಲ್ಲಿ ಅದು ಕೆಲವು ಕಡೆ ಮುಚ್ಚೋಗಿದೆ. ಸೊ ಈಗ ಒಂದು ಅವರು ಪಬ್ಲಿಕ್ ಹಿಯರಿಂಗ್ ಮಾಡಿ ಅದು ಯಾವ ಸಂಸ್ಥೆಗಳು ಅದಕ್ಕೆ ಅದು ಪರಿಹರಿಸೋದಂತೂ ಆಗ್ಲೇ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಎಲ್ಲ ಕೈ ಜೋಡಿಸಿ ನಾವು ಕೂಡ ನಮ್ಮ ಒಂದು ಏನು ನಮ್ಮಲ್ಲಿರೋ ಪವರ್ಸ್ ಮೂಲಕ ಅದಕ್ಕೆ ನಾವು ಕೂಡ ಏನ್ ಜಾರಿ ಮಾಡ್ಬೋದು, ನಾವು ಕೂಡ ಏನ್ ಅದಕ್ಕೆ ಸಹಾಯ ಮಾಡ್ಬೋದು ಅಂತ ನಾವೆಲ್ಲರೂ ಕೈ ಜೋಡಿಸಿ ಅದನ್ನ ಒಂದು ಒಳ್ಳೆ ಕೆಲಸ ಮಾಡ್ಬೋದಾಗಿದೆ. ಸೊ ಇದ್ರ ಮೂಲಕ ನಾವು ಕೆಲಸ ಮಾಡ್ಬೇಕಾಗಿದೆ. ಏನಾಗತ್ತೆ, ನಾವು ಕಾನ್ಸ್ಟೆಂಟ್ ಆಗಿ ಸಂಘರ್ಷದಲ್ಲೇ ಇರ್ತೀವಿ. ಸಂಘರ್ಷದ ಬದಲು ನಾವು ಒಂದು ಸಂವಾದದೊಂದಿಗೆ ಇದು ಮುಂದುವರೆದಿದ್ರೆ ಬಹಳನೇ ಸಹಾಯ ಆಗುತ್ತೆ. ಓಕೆ, ಅಂದ್ರೆ ಎಲ್ಲಾ ಅಭ್ಯರ್ಥಿಗಳು ಕೂಡ ಇದೇ ರೀತಿ ಮಾತನಾಡ್ತಾ ಇರ್ತಾರೆ. ಆದ್ರೆ ಚುನಾವಣೆಯಲ್ಲಿ ಆಯ್ಕೆ ಆದ ನಂತರ ಮರ್ತು ಬಿಡ್ತಾರೆ ಅನ್ನೋ ಆರೋಪ ಕೂಡ ಜನರಿಂದ ಇರುತ್ತೆ. ಅಭ್ಯರ್ಥಿನೂ ಇದು ದೇ ಫಾರ್ಗೆಟ್ ಟು ರಿಮೆಂಬರ್, ಮತ್ತೆ ಜನರು ಕೂಡ ಮರ್ತು ಹೋಗ್ತಾರೆ. ಅವರನ್ನು ಕೂಡ ಇದು ಮತ ನೀಡಿದ ನಂತರ ಅವರು ಅಲ್ಲಿಗೆ ನಮ್ ಕೆಲಸ ಮುಗೀತು ಅಂತ ಅನ್ಕೊಂಡಿರ್ತಾರೆ. ನೋಡಿ, ಹೌದು, ನಿಮ್ ಜೀವನದಲ್ಲೂ ಬಹಳಷ್ಟು ನಡೀತಾ ಇರತ್ತೆ, ಬಹಳಷ್ಟು ಕೆಲಸ ಇರತ್ತೆ. ನಿತ್ಯ ನಿಮ್ದೇ ಆದ ಒಂದು ವೃತ್ತ ಜೀವನ ಇರ್ಬೋದು, ನಿಮ್ದೇ ಆದ ಮನೆಯ ಕೆಲಸ ಇರ್ಬೋದು, ಅದೆಲ್ಲಾನು ಕೂಡ ಬಹಳಷ್ಟು ಸಮಯದ ಅದರಲ್ಲೇ ಹೋಗುತ್ತೆ. ಆದ್ರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ದು ಪಾತ್ರ ಇದೆ. ಅದಕ್ಕೆ 1 hour 2 hours a week ಅನ್ನು ನೀವು ಇಟ್ಕೋಬೇಕಾಗಿರೋದು ಬಹಳ ಮುಖ್ಯ. ಅದು ನಮ್ಗೆ ಸಹಾಯ ಆಗುತ್ತೆ. ಯಾಕಂದ್ರೆ ನಿಮ್ಮ ಆಕಾಂಕ್ಷಿಗಳನ್ನು ನಮ್ಗೆ
ಗೊತ್ತಾಗಿದ ನಂತರ ನಾವು ಕೂಡ ಅದರ ಮೂಲಕ ಕೆಲಸ ಮಾಡಬಹುದು. ಓಕೆ.